ಹೌದು, ನೀವು ಲೇಔಟ್ ಮಾಡೋದು. ಹಿಂದೆ ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡಿದಾಗ ನೀವು ಮಾಡಬಾರ್ದು ಅಂತ ಕಾಂಗ್ರೆಸ್ನವರೇ ಹೋರಾಟ ಮಾಡಿದ್ರಿ, ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಿದ್ರೆ ಅದರಲ್ಲಿ ಹಿರಿಯ ಮುಖಂಡರುಗಳು ಕೂಡ ಭಾಗವಹಿಸಿದ್ದಾರೆ. ಅದ್ರ ಬಗ್ಗೆ ಸತ್ಯ ಸಂಶೋಧನಾ ಸಮಿತಿಯಿಂದ ಕೂಡ ಮಾಡಿದ್ರಿ ನಿಮ್ಮ ಪಾರ್ಟಿಯಿಂದ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ನೋಟಿಫಿಕೇಶನ್ ಮಾಡೋದನ್ನ ಕೈ ಬಿಟ್ಟರು. ನೀವು ಬಹಿರಂಗವಾಗಿ ಹೇಳ್ತೀರಿ ಕುಮಾರಸ್ವಾಮಿ ಅವರು ಏನು ಮಾಡಿದ್ರೋ ಅದನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಸತ್ಯಾಂಶವನ್ನ ಬಚ್ಚಿಟ್ಟು ನೀವೇ ವಿರೋಧ ಮಾಡಿ ಆ ಒಂದು 5 ಹೊಸ ನೋಟಿಫಿಕೇಶನ್ ಮಾಡಿದ್ರಿ 5 ಗ್ರಾಮಗಳಿಗೆ, ಹೊಸಕೋಟೆನೂ ಸೇರಿದಂತೆ, ಅದರಲ್ಲಿ ಬಿಳಿದಿನೂ ಸೇರಿದೆ. ನೀವೇ ವಿರೋಧ ಮಾಡಿದ್ರಿ, ಕುಮಾರಸ್ವಾಮಿ ಅವರು ಕೈ ಬಿಟ್ರು. ಈಗ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು ಅದು ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರೆ, ಯಾವ ಕುಮಾರಸ್ವಾಮಿ ಅವರು ಅವ್ರ ಕೈ ಬಿಟ್ಟ ಮೇಲೆ ಆ ಕ್ಷೇತ್ರದ ಜನತೆಗೆ ಏನು ಬೆಂಗಳೂರಿಂದ ಹರಿದು ಹೋಗುತ್ತೋ ವೃಷಭಾವತಿ ನೀರು ಆ ಕೆರೆಗೆ, ಅದನ್ನೇ ಬಳಸಿ ಇವತ್ತು ಅವರೇನು ಹಸುಗಳಿಗೆ ಮೇವು, ಕರೆಯುವ ಜಾನುವಾರುಗಳಿಗೆ, ಹಾಲು ಕರೆಯುವ ಜಾನುವಾರುಗಳಿಗೆ ಮೇವು, ಅಲ್ಲಿಂದ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ, ಹೀಗೆ ಸಣ್ಣ ಸಣ್ಣ ಹಿಡುವಳಿದಾರರು ಅದರ ಮಾಹಿತಿ ಕೊಟ್ಟಿದ್ದೇನೆ. 8 ಜನ ಸಣ್ಣ ಹಿಡುವಳಿದಾರರಿದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದೇನೆ, ದಯಮಾಡಿ ನೋಡಿ. ಅವರು ಇವತ್ತು ಜೀವನ ಹೇಗೆ ನಡೆಸ್ತಾ ಇದ್ದಾರೆ ಅಂದರೆ 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ, 20 ರಿಂದ 40 ಗುಂಟೆ, 1 ರಿಂದ 2 ಎಕರೆ, 2 ರಿಂದ 3 ಎಕರೆ, 3 ರಿಂದ 4 ಎಕರೆ, 5 ರಿಂದ 10 ಎಕರೆ, 10 ರಿಂದ 20 ಎಕರೆ, 20 ರಿಂದ 30, 7,800 ಚಿಲ್ಲರೆ ಎಕರೆ ಜಮೀನನ್ನ ಅಕ್ವೈರ್ ಮಾಡೋದ್ರಲ್ಲಿ ಈ ಸಣ್ಣ ಹಿಡುವಳಿದಾರರು 8 ಜನ ಇದ್ದಾರೆ. 2,555 1 ಗುಂಟೆಯಿಂದ 5 ಗುಂಟೆ. ಇಲ್ಲೇ ಜಾನುವಾರುಗಳಿಗೆ ಹಾಲು ಏನು ಹೆಚ್ಚು ಕೊಡ್ತಕ್ಕಂಥ ಅದಕ್ಕೆ ಮೇವನ್ನು ಬೆಳೀತಾರೋ ಸಣ್ಣ ಸಣ್ಣ ಹಿಡುವಳಿದೆ 2,555 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ 1,652, 20 ರಿಂದ 40 ಗುಂಟೆ 2,250 ಲೆಕ್ಕ ಕುಟುಂಬಗಳು. ಇದನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ರೈತರು ಹೇಗೆ ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲಿಗೆ ಕಳಿಸ್ತೀರಿ ನೀವು? ಎಲ್ಲಿಗೆ ಕಳಿಸ್ತೀರಿ ನೀವು? ಹೌದು, ನಿಮಗೆ ಬೆಂಗಳೂರು ನೀವು 5 ಭಾಗ ಮಾಡಿದ್ರಿ, 5 ಕಾರ್ಪೊರೇಷನ್, ಅದಕ್ಕೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಿದ್ದೀರಿ.
ನಾನೇನು ವಿರೋಧ ಮಾಡಲಿಲ್ಲ, ನೀವು ಮಾಡಿದ್ದೀರಿ, ಸಂತೋಷ. ಆದರೆ ಅವ್ರಿಗೇನಾದ್ರೂ ನಿವೇಶನಗಳ ಕೊರತೆ ಇದೆಯಾ? ಹಾಲಿ ಒಬ್ಬ ಹಿರಿಯ ಮಂತ್ರಿ ಜಾರಕಿಹೊಳಿಯವರು ಹೇಳ್ತಾರೆ, ಬಿಡಿಎಯಿಂದ ನಾವು ಏನು ಸೈಟ್ ಫಾರ್ಮೇಶನ್ ಮಾಡಿದ್ದೇವೆ ಅದು ಸುಮಾರು 20,000ಕ್ಕಿಂತ ಹೆಚ್ಚು ಸೈಟ್ಗಳು ಖಾಲಿ ಬಿದ್ದಿದೆ, ಅದನ್ನೇ ತಗೊಳ್ಳೋರಿಲ್ಲ. ಇದನ್ನ ಮಾಡಬೇಕಾದ್ರೆ ರೈತರು ಇಷ್ಟು ವಿರೋಧ ಮಾಡುವಾಗ ಇದ್ರ ಬಗ್ಗೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬ ಹಿರಿಯ ಮಂತ್ರಿಗಳು. ಅದ್ರ ಜೊತೆಗೆ ಇನ್ನೂ ಬೇರೆ ಮಂತ್ರಿಗಳು ದೊರೆಗೂಡಿಸಿದ್ದಾರೆ. ಇದು FIR ನಿನ್ನೆ ಮಾಡ್ರೆ FIR, ಹಿಂದೆ ಮಾಡ್ರೆ FIR, 34 ಜನದ ಮೇಲೆ 25 ಜನ ಮೇಲೆ ನನ್ನ 11 ಜನದ ಮೇಲೆ ಬೇರೆ FIRಗಳು ಮಾಡ್ತಾ ಇದ್ದಾರೆ.